ಜನತಾ ಪಾರ್ಟಿಗೆ ಸ್ವಲ್ಪ ಎಲ್ಲರೂ ಇವತ್ತು ನಮ್ಮ ಸಮಾಜದ ಬದುಕು. ಅದೇ ರೀತಿಯಾಗಿ ಜಿಲ್ಲಾ ಪ್ರತಿನಿಧಿ ಇರುವಂತಹ ಉದಯ ಸುರೇಶ್ ವೇದಿಕೆ ಆಹ್ವಾನಿಸುತ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಬಂಗಾರು ಹನುಮಂತರವರು ಅಧ್ಯಕ್ಷರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಈ ಸರ್ಕಾರ ಬಂದಂತ ಟೈಮಲ್ಲಿ ಈ SC ಸಮುದಾಯಕ್ಕೆ ಏನು ಅನ್ಯಾಯ ಆಗಿತ್ತೆ ಅನ್ನೋಂಥ ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಅವರು ತಿಳಿಸಿದರು. ಯಾಕಂದ್ರೆ ನಾವೆಲ್ಲರೂ ಈ ಸಮುದಾಯಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಮೇಲೆ ಬಂದಂತವರು ನಾವು ಈ ಸಮುದಾಯಗಳಿಗೆ ಅನ್ಯಾಯ ಆದಂತ ಟೈಮಲ್ಲಿ ಧ್ವನಿಯನ್ನು ಎತ್ತಂತ ಕೆಲಸ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಪಾರ್ಟಿಯಲ್ಲಿ ನಮ್ಮ RSS ಮುಖಂಡರಾದಂತಹ ವಾದಿರಾಜ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಮತ್ತು ಹನುಮಂತರವರು ಎಲ್ಲರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಕ್ಕೆ ನಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅನೇಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಈ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಿದೀವಿ ಅನ್ನೋಂಥ ವಿಚಾರವನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸಬೇಕು ಅನ್ನೋಂಥ ಕಾರಣದಿಂದ ಸುಮಾರು 10 ಜಿಲ್ಲೆಗಳನ್ನು ಪ್ರವಾಸ ಮಾಡಿಕೊಂಡು 11ನೇ ಜಿಲ್ಲೆಗೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಂಗಾರ ಹನುಮಂತರು ಬಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಇದರಲ್ಲಿ ತಮಗೆ ಅರ್ಥ ಆಯ್ತು. ಯಾಕಂದ್ರೆ ಇದರಲ್ಲಿ ಅರ್ಥ ಆಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಅಧಿಕಾರ ಬಂದಂತ ಟೈಮಲ್ಲಿ ಈ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದಂತಹ ಜಾತಿಗಳಿಗೆ, ವಿಶೇಷವಾಗಿ ಪರಿಶಿಷ್ಟ ವರ್ಗಗಳಿಗೆ ಒಂದು ರೀತಿ ಸವಲತ್ತುಗಳೊಂದಿಗಿನ ಅದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಅವ್ರ ಕಾಲ ಮೇಲೆ ಅವರು ಸ್ವಯಂ ಕೃಷಿಯಿಂದ ನಿಲ್ಲಂತ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಕೂಡ ಕೇಂದ್ರ ಸರ್ಕಾರ ಮಾಡ್ಕೊಂತ ಬಂದಿದೆ, ಜೊತೆಲಿ ರಾಜ್ಯ ಸರ್ಕಾರ ಕೂಡ ಮಾಡ್ಕೊಂತ ಬಂದಿದೆ. ನಾನು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾದಂತ ಟೈಮಲ್ಲಿ ಅವರು ಅವತ್ತಿನ ದಿನಗಳಲ್ಲೇ ಈ ಬುಡಕಟ್ಟು ಸಮುದಾಯಗಳು, ವಾಲ್ಮೀಕಿ ಸಮುದಾಯ, ಪರಿಶಿಷ್ಟ ವರ್ಗಗಳ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಅವತ್ತು ವಿಶೇಷವಾದಂತಹ ಪ್ರತ್ಯೇಕವಾದಂತಹ ಸಚಿವಾಲಯವನ್ನು ಮಾಡುವ ಮೂಲಕ ಈ ಸಮುದಾಯಕ್ಕೆ ದೇಶದಲ್ಲಿ ಒಬ್ಬ ಮಂತ್ರಿ ಸ್ಥಾನವನ್ನು ಒದಗಿಸಿಕೊಟ್ರು. ಅವತ್ತಿನಿಂದ ಕೂಡ ಒಂದು ಕೂಗಿತ್ತು, ಈ ರಾಜ್ಯದಲ್ಲಿ ಕೂಡ ಪರಿಶಿಷ್ಟ ವರ್ಗಗಳ ಒಬ್ಬ ಮಂತ್ರಿ ಆಗಬೇಕು, ಪ್ರತ್ಯೇಕವಾದಂತಹ ಸಚಿವಾಲಯ ಆಗಬೇಕು ಅನ್ನೋ ಕಾರಣದಿಂದ ಬಹಳಷ್ಟು ದಿನಗಳ ಕೂಗಿತ್ತು. ಆ ಕೂಗಿನ ಅನುಸಾರವಾಗಿ ಇವತ್ತು ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡುವಂತ ಕೆಲಸ ಆಗ್ತಾ ಇದೆ. ನಂದು ಇಷ್ಟ ಇವತ್ತು ಈ ಸರ್ಕಾರ ಬಂದು ಹತ್ತಿರ ನಮಗೆ 12 ತಿಂಗಳು 13 ತಿಂಗಳು ಆಗ್ತಾ ಇದೆ. ಬಹುಶಃ ನಮ್ಮ ದೇವೇಂದ್ರಪ್ಪ ಅಣ್ಣನವರು ಸಂಸದರಾಗಿ 5 ವರ್ಷಗಳ ಕಾಲ ಅವಧಿಯನ್ನು ಮುಗಿಸ್ತಾ ಇದ್ದಾರೋ, ಬಹುಶಃ ನನ್ನ ಮಾಧ್ಯಮಗಳಲ್ಲಿ ಮೊನ್ನೆ ನೋಡ್ತಾ ಇದ್ದೆ, ನಮಗಿರೋದು ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಎಳ್ಳು ಮಾತ್ರ ವಾಲ್ಮೀಕಿ ಸಮುದಾಯಗಳಿಗೆ ST ಮೀಸಲಾತಿ ಕ್ಷೇತ್ರ ಇದಾವ. ಆ ಎಳ್ಳು ST ಮೀಸಲಾತಿ ಕ್ಷೇತ್ರದಲ್ಲಿ ರಾಯಚೂರಿನ ರಾಜ ಅಮರೇಶಪ್ಪ ನಾಯಕರು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಾರ. ಬಳ್ಳಾರಿ ಜಿಲ್ಲೆಯಿಂದ ಸನ್ಮಾನ್ಯ ದೇವೇಂದ್ರಪ್ಪನವರು ಇವತ್ತು ST ಸಮುದಾಯದಲ್ಲಿ ಇವತ್ತು ಅಲ್ಲಿ ಸಂಸದರಾಗಿ ಗೆದ್ದಾರ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ST ಸಮುದಾಯಗಳಿಗೆ ಏನ್ ಗೆದ್ದಿದಾವೋ, ಸನ್ಮಾನ್ಯ ರಾಜ ಅಮರೇಶಪ್ಪ ನಾಯಕರು ರಾಯಚೂರಿಗೆ ಹೋದಂತ ಟೈಮಲ್ಲಿ ಕೂಡ ಹತ್ತತ್ರ ಎಲ್ಲ ವರ್ಗಗಳಲ್ಲಿ ಅದು ರಸ್ತೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬಡವರಿಗೆ ಮನೆಗಳಾಗಿರ್ಬೋದು, ಅವ್ರಿಗೆ ಬೇಕಾದಂತ ಅನುದಾನ ಆಗಿರ್ಬೋದು, ಎಲ್ಲ ನೋಡಿದ್ರೆ ಸುಮಾರಾಗಿ 30,000 ಕೋಟಿ ರೂಪಾಯಿ ಅನುದಾನವನ್ನು ರಾಯಚೂರು ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದಾರ. ನಮ್ಮ ದೇವೇಂದ್ರಪ್ಪನವರು ಕೂಡ ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಹತ್ತತ್ರ ಸುಮಾರಾಗಿ 35,000 ಕೋಟಿ ಅನುದಾನವನ್ನು ತಂದು ಈ 2 ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ದೇವೇಂದ್ರಪ್ಪನವರು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನಮಗೆ ಅಧಿಕಾರ ಬಂದಂತ ಟೈಮಲ್ಲಿ ಬಹುಶಃ 1999ರಲ್ಲಿ ಸುಷ್ಮಾ ಸ್ವರಾಜ್ ನಿಂತ ಟೈಮಲ್ಲಿ ಅಲ್ಲಿಂದ ಅವತ್ತು ಸೋತೋದ್ವಿ. ನಾನು ಅವತ್ತು ಸೋತೋದೆ. ನನ್ನ ರಾಜಕೀಯ ಜೀವನನೇ ಸೋಲಿಂದ ಪ್ರಾರಂಭ ಮಾಡಿದ್ದೀನಿ. 1999ರಲ್ಲಿ ಸೋತಿನ ನಂತರ ಕೂಡ ಅವತ್ತು ಕೂಡ ಸತತವಾಗಿ ಹೋರಾಟಗಳನ್ನು ಮಾಡೋ ಮೂಲಕ ಅವತ್ತು ಸೋತೋದಂತ ಟೈಮಲ್ಲಿ 2004ರಲ್ಲಿ ಸನ್ಮಾನ್ಯ ಕರುಣಾಕರ್ ರೆಡ್ಡಿ ಅವರು ಜೊತೆಲಿ ನಾನು ನಿಂತು ಅವತ್ತು
ಎಸ್ ಮೀಸಲಾತಿ ಕ್ಷೇತ್ರ ಆದವು. ಅವತ್ತು ಕೂಡ ನಮ್ಮ ಸಾಮಾನ್ಯ ಶಾಸಕರ ಜೊತೆಲಿ ಕೂಡ ನಾವು ಏನು ಎಸ್ ಟಿ ಮತ್ತು ಎಸ್ ಟಿ ಸಮುದಾಯಗಳ ನಾಯಕರು ಅವತ್ತೇನು ವಿಧಾನಸಭೆಗೆ ನಿಂತಿದ್ವೋ, ಲೋಕಸಭೆಗೆ ನಿಂತಿದ್ವೋ ಅವತ್ತು ಕೂಡ ಗೆದ್ದುಕೊಂಡ್ವಿ. ನಂತರ ದಿನಗಳಲ್ಲಿ ಪುನಃ ಅದು ಮುಂದಕ್ಕೆ ಹೋದ್ರೆ ಪುನಃ ಉಪಚುನಾವಣೆಗಳು, ಆ ಚುನಾವಣೆಗಳಲ್ಲಿ ಉಗ್ರಪ್ಪನವರು ಗೆದ್ರು. ನಾನು ರಾಜೀನಾಮೆ ಮಾಡಿದ ನಂತರ ನಿಂತ ನಂತರ ನಾನು ರಾಜೀನಾಮೆ ಮಾಡಿದ ನಂತರ ಸುಮಾರು 2.5 ಲಕ್ಷ 1.5 ಲಕ್ಷ ಮೆಜಾರ್ಟಿಯಿಂದ ಉಗ್ರಪ್ಪನವರು ಗೆದ್ರು. ಕಾಂಗ್ರೆಸ್ನ ಉಗ್ರಪ್ಪನಲ್ಲಿ 2.5 ಲಕ್ಷ 248. ಆ 248ರಲ್ಲಿ ಸನ್ಮಾನ್ಯ ದೇವೇಂದ್ರಪ್ಪನವರು ಅವತ್ತು ಬಂದು ಶ್ರೀರಾಮ್ಲವರೇ ನಾವು ನಿಲ್ತೀನಿ, ನಾನು ಕೂಡ ಹರಪಳ್ಳಿ ಹಸಿಕೆಯಿಂದ ಬಂದಂತವರು, ದಯವಿಟ್ಟು ನೀವು ಅವಕಾಶವನ್ನು ಮಾಡಿಕೊಡ್ಬೇಕಾದಂತ ಟೈಮಲ್ಲಿ ಜಗದೀಶ್ ಶೆಟ್ಟಿ ಅವರು ಇದ್ರು, ಹನುಮಂತವರು ಇದ್ರು, ನಮ್ಮ ಅನಿಲ್ ಅವರಿದ್ರು, ಅದೇ ರೀತಿ ನಮ್ಮ ಕೊಪ್ಪಳಿನ ಅಣ್ಣರಿದ್ರು, ಎಲ್ಲರೂ ಕೂಡ ಸೇರಿಕೊಂಡು ಅವತ್ತು ದೇವೇಂದ್ರಪ್ಪ ಅವರು ನಿಲ್ಲಿಸಿದಂತ ಟೈಮಲ್ಲಿ ಸನ್ಮಾನ್ಯ ಉಗ್ರಪ್ಪನವರು 2,40,000 ಓಟಿಂದ ಗೆದ್ದಿದ್ರು. ಅದನ್ನ ಮೀರಿಸಿ ಸನ್ಮಾನ್ಯ ದೇವೇಂದ್ರಪ್ಪನವರು ಗೆದ್ರು ಅನ್ನೋಂಥದ್ದು ಕೂಡ ತಾವೆಲ್ಲರೂ ತಿಳ್ಕೋಬೇಕು. ನಂತರ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ನೀವು ನೋಡಿ, ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಯಾರು ಇಡೀ ರಾಜ್ಯದಲ್ಲಿ 15 ಮೀಸಲು ಕ್ಷೇತ್ರದಲ್ಲಿ ನಾವು ಯಾರಿಂದ ಗೆದ್ದಿಲ್ಲ. 15 ಮೀಸಲು ಕ್ಷೇತ್ರದಲ್ಲಿ ಗೆದ್ದಿಲ್ಲ ಅನ್ನಕ್ಕೆ ಕಾರಣಗಳನ್ನು ಹುಡುಕೋಬೇಕಾಗುತ್ತೆ. ಈ ಕಾರಣಗಳು ಹುಡುಕೊಂಡು ಹೋಗುವಂತ ಟೈಮಲ್ಲಿ ನಾನು ಬಹುಶಃ ಇವತ್ತು ಈ ಸಮುದಾಯಕ್ಕೆ ನನಗೆ ಅವಕಾಶ ಬಂದಂತ ಟೈಮಲ್ಲಿ 2007ರಿಂದ ನೀವು ನೋಡಿ 1, 2, 3, 4, 5, 6, 7, 8, 10 ಪಾಯಿಂಟ್ ಅನ್ನು ಬರ್ಕೊಳ್ರಿ. 10 ಪಾಯಿಂಟ್ಗಳಲ್ಲಿ ರಾಮಣ್ಣವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು 1, 2, 3, 4, 5, 6, 7, 8 10 ಮಾಡಿಕೊಳ್ಳಿ. ಈ 10 ಪಾಯಿಂಟ್ಗಳಲ್ಲಿ ಕಾಂಗ್ರೆಸ್ ಅವರನ್ನ ಒಂದು ಕಡೆ ಹೇಳಿಕೊಡ್ರಿ, ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಹೇಳಿಕೊಡ್ರಿ. 10 ಪಾಯಿಂಟ್ಗಳಲ್ಲಿ ಇವತ್ತು 9 ಪಾಯಿಂಟ್ಗಳು ಭಾರತೀಯ ಜನತಾ ಪಾರ್ಟಿ ಕೊಡಬೇಕಾಗುತ್ತೆ. ಅವ್ರು ಒಂದೇ ಒಂದು ಏನಂದ್ರೆ, ಆ ವಿಧಾನಸೌಧ ಎದುರುಗಡೆ ಅಲ್ಲಿ ಮಹರ್ಷಿ ವಾಲ್ಮೀಕಿಯರ ಪುತ್ಥಳಿ ಅವ್ರು ಇಟ್ಟಿರೋದು. ಅನಿಲ್ ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅವರು. ಈ ಸಮುದಾಯಗಳಿಗೆ ಏನು ಮಾಡಲಾರ್ದಂತ ಟೈಮಲ್ಲಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಲ್ಲಿ ಸುಮಾರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅನುದಾನ ಎಷ್ಟಂದ್ರೀಗ 11,030 ಕೋಟಿ ರೂಪಾಯಿ ಅನುದಾನ. 11,000 ರೂಪಾಯಿ 330 ಕೋಟಿ ರೂಪಾಯಿ ಅನುದಾನ ಎದಕ್ಕೆ ಬಳಕೆ ಆಗಬೇಕಾಗಿತ್ತು? ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ, ಅಂದ್ರೆ ನಮ್ಮ ಮಕ್ಕಳು ಓದ್ಕೊಂತಾರಲ್ಲ, ಆ ಮಕ್ಕಳಿಗೆ ಊಟಕ್ಕೋಸ್ಕರವಾಗಿ ಬಳಕೆ ಆಗಬೇಕಾಗಿತ್ತು, ಹಾಸ್ಟೆಲ್ ಸಲುವಾಗಿ ಬಳಕೆ ಆಗಬೇಕಾಗಿತ್ತು, ಕಾಲೇಜುಗಳು ಸ್ಕೂಲುಗಳು ಆಗಬೇಕಾಗಿತ್ತು, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು, ಮಕ್ಕಳಿಗೆ ಬೂಟ್ ಕೊಡಬೇಕಾಗಿತ್ತು, ಮಕ್ಕಳಿಗೆ ಬಸ್ ಬಟ್ಟೆಗಳನ್ನು ಕೊಡಬೇಕಾಗಿತ್ತು, ಮಕ್ಕಳು ಓದ್ತಿರಂತ ಬೆಂಚ್ಗಳು ಮಾಡಬೇಕಾಗಿತ್ತು. ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿದ್ದಂತಹ ಮೂಲಭೂತ ಸೌಕರ್ಯಗಳು, ರಸ್ತೆಗಳಾಗಬೇಕಾಗಿತ್ತು. ಯಾರೋ ಬಡತನದಲ್ಲಿದ್ದಂತ ನನ್ನ ತಾಯಂದ್ರಿಗೆ ಭೂ ಒಡೆತನ ಯೋಜನೆಯಲ್ಲಿ 2 ಎಕರೆ ಜಮೀನನ್ನು ಕೊಡಿಸಬೇಕಾಗಿತ್ತು. ಯಾರಿಗೆ ನೀರಿನ ಅವರಿಗೆ ಬೋರ್ವೆಲ್ ಕೊಡಬೇಕಾಗಿತ್ತು. ಇಷ್ಟು ಕಾರ್ಯಕ್ರಮಗಳು ಬಡವರಿಗೆ ಮನೆಗಳನ್ನು ಕೊಡಬೇಕಾಗಿತ್ತು. ಇವೆಲ್ಲ ಕಾರ್ಯಕ್ರಮಗಳು 11,030 ಕೋಟಿ ರೂಪಾಯಿದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಆಸ್ತಿ ಕೊಡೋದು ಬೇಕಾಗಿಲ್ಲ. ನಮ್ಮ ಮಕ್ಕಳು ಓದ್ಕೋಬೇಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸನ್ನು ಕಂಡಿದ್ರು, ಆ ಕನಸನ್ನು ನೆನಸಾಗಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು. ಆ ಮಕ್ಕಳು ಇವತ್ತು ಓದಲು ಇವತ್ತು ಎಲ್ಲ ಹಾಸ್ಟೆಲ್ ಹೋಗಿ ಕೇಳಿ, ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಮಕ್ಕಳೆಲ್ಲರೂ ಬರೆಗಾಲಲ್ಲಿ ಅಡ್ಡಾಡ್ತಾರೆ ಬಿಸಿಲಲ್ಲಿ, ಅವ್ರಿಗೆ ಬೂಟುಗಳಿಲ್ಲ, ಸಾಕ್ಸ್ ಇಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಭೂ ಒಡೆತನ ಯೋಜನೆಯಲ್ಲಿ 1 ಎಕರೆ ಜಮೀನು ಕೊಡಕ್ ಆಗ್ತಿಲ್ಲ, ಬೋರ್ವೆಲ್ ಆಗ್ತಾ ಇಲ್ಲ. ನಮ್ಮ ಅಣ್ಣ ತಮ್ಮಂದ್ರೆ ಯಾರನ್ನ ಸ್ವಯಂ ಉದ್ಯೋಗ ಮಾಡ್ಕೋಬೇಕಾದ್ರನ್ನ, ಅವ್ರು ವ್ಯಾಪಾರ ಮಾಡ್ಕೋಬೇಕಾದ್ರನ್ನ ಆಟೋ ರಿಕ್ಷಾ ಲಗೇಜ್ ಗಾಡಿ ಕೊಡಬೇಕಾಗಿತ್ತು, ಲಾರಿಗಳು ಕೊಡಬೇಕಾಗಿತ್ತು, ಟ್ಯಾಕ್ಸಿ ಕೊಡಬೇಕಾಗಿತ್ತು, ಯಾವ ಕೊಡ್ತಾ ಇಲ್ಲ, ಟಿಲ್ಲರ್ಗಳು ಕೊಡಬೇಕಾಗಿತ್ತು. ಯಾವ್ಯಾವ ಕೊಡಲಾರ್ದಂತೆ ಸಾಮಾನ್ಯ ಈ ಸರ್ಕಾರ ಹೇಳ್ಬೇಕಾಗಿತ್ತು. ನೋಡ್ರಿ, ನಾವು 11,330 ಕೋಟಿ
ಈ ಗ್ಯಾರಂಟಿಗಳ ಬಳಕೆ ಮಾಡ್ಕೊತೀವಿ ಅಂತ ಹೇಳಬೇಕಾಯಿತು. ಹೇಳಲಾದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೋಸ ಮಾಡಿ ನಮ್ಮ ಮಕ್ಕಳಿಗೆ ಮೋಸ ಮಾಡಿ ಇವತ್ತು ಆ ಹಣವನ್ನು ಎಲ್ಲ ಕೂಡ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಯಾರು ಗ್ಯಾರಂಟಿಗಳ ವಿರೋಧಿ ಅಲ್ಲ. ಬಡವರಿಗೆ ಸಿಗಬೇಕು ತಾಯಿ, ಬಡವರಿಗೆ ಸಿಗಬೇಕು, ಅವ್ರ ಊಟ ಸಿಗಬೇಕು, ವಸತಿ ಸಿಗಬೇಕು, ಶಿಕ್ಷಣ ಸಿಗಬೇಕು, ಅವ್ರಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕಾಗಲಿ. ಸಿಗಬೇಕು ಅಂದೇಳಿ ನಮ್ಮ ಸಮುದಾಯಗಳ ಮಕ್ಕಳ ಶಿಕ್ಷಣದ ಹಣವನ್ನು ತಗೊಂಡು ಹೋಗ್ರಿ ಅಂದೇಳಿ ಎಲ್ಲಿ ಕೂಡ ತಾವು ಹೇಳಿಲ್ಲ. ಆಕಸ್ಮಿಕವಾಗಿ ತಾವು ಕೊಡ್ಬೇಕಾಯ್ತು, ಮುಂಚೆ ಹೇಳ್ಬೇಕಾಯ್ತು, ಹೇಳಿಲ್ಲ. ಆದ್ರೆ ಇವತ್ತು ನಮ್ಮ ಸಮುದಾಯಕ್ಕೆ ಮೋಸ ಆಗಿದೆ ಅನ್ನೋಂಥ ವಿಚಾರವನ್ನು ತಾವು ಒಂದ್ಸರಿ ಯೋಚನೆಯನ್ನು ಮಾಡಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಕೂಗಿದೆ ಇವತ್ತು 13 ತಿಂಗಳ 12 ತಿಂಗಳ ಸರ್ಕಾರ ಆಗ್ತಾ ಇದೆ. ಈ ಸರ್ಕಾರ ಬಂದ ನಂತರ ಇವತ್ತು ಯಾವ ರೀತಿಯಲ್ಲಿ ನಡ್ಕೊಂತ ಇದೆ ಒಂದ್ಸರಿ ಯೋಚನೆಯನ್ನು ಮಾಡಿ. ಯಾವ ಒಬ್ಬ ಶಾಸಕರು ಇವತ್ತು ಯಾವುದೇ ಒಂದು ಅನುದಾನ 1 ರೂಪಾಯಿಗಳ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ಶಾಲೆ ಕಟ್ಟಿದಾರ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದಾರ, ಮಕ್ಕಳಿಗೆ ಇವತ್ತು ಬಟ್ಟೆ ಪುಸ್ತಕ ಏನು ಕೊಟ್ಟಿದಾರ, ಮೂಲಭೂತ ಸೌಕರ್ಯಗಳಾಗ ಏನು ಕೂಡ ಇಲ್ಲ. ಏನ್ ಎತ್ತಿದ್ರೆ ಮಾತೆತ್ತಿದ್ರೆ ಸಾಕು, ಗ್ಯಾರಂಟಿ 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 ಕೊಡಬೇಕು. ಬೇರೆ ಅನುದಾನವನ್ನು ತಂದು ಬಡವರಿಗೆ ಗ್ಯಾರಂಟಿಯನ್ನು ಕೊಡ್ಲಿ, ಜೊತೆಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಬೇಕಾದಂತ ಸವಲತ್ತುಗಳನ್ನು ಒದಗಿಸಬೇಕಾಗಿ ಒದಗಿಸಕ್ಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಇಷ್ಟೇ, ಈ ಸರ್ಕಾರವನ್ನು ತಾವು ಗಟ್ಟಿಯಾಗಿ ನಿದ್ದೆ ಹೋದಂತ ಸರ್ಕಾರವನ್ನು ಎಬ್ಬಿಸಂತ ಕೆಲಸ ಆಗಬೇಕು. ಎಬ್ಬಿಸಂತ ಕೆಲಸ ಆಗಬೇಕಂದ್ರೆ ನೀವು ನೋಡ್ತಾ ಇದ್ರೆ 13 ತಿಂಗಳಿಂದ ಈ ಸರ್ಕಾರ ದೊಂಬರಾಟ ಏನಾಗ್ತಾ ಇದೆ. ಈ ರಾಜ್ಯದಲ್ಲಿ ಇವತ್ತು ಬರಗಾಲ ಬಂದಿದೆ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕುಡಿಯಲಿಕ್ಕೆ ನೀರಿಲ್ಲ ಅಂತ ಇದ್ದಾರ. ಈ ಸರ್ಕಾರವನ್ನು ಶಾಪ್ ಆಗ್ತಾ ಇದ್ರ ಕಾಂಗ್ರೆಸ್ ಸರ್ಕಾರ ಇವತ್ತು ಬರುತ್ತೇನೋ ಅವತ್ತೆಲ್ಲ ಇಡೀ ರಾಜ್ಯದಲ್ಲಿ ಬರಗಾಲ ಬರುತ್ತೆ. ಇವತ್ತು ಶಾಪ್ ಆಗ್ತಾ ಇದ್ದಾರೆ. ಇವತ್ತು ಪಾಪ ಕಾಂಗ್ರೆಸ್ ಅವರು ಅವ್ರ ಅಧಿಕಾರಕ್ಕೆ ಬಂದ್ರೆ ಸಾಕು, ಇವತ್ತು ಬರಗಾಲ ಬಿಟ್ಟರೆ ಬೇರೆ ಏನಿಲ್ಲ. ಬೆಂಗಳೂರಿನಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಬೀದರ್ನಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ಬಳ್ಳಾರಿ ಜಿಲ್ಲೆಗಳ ಮುಂದಕ್ಕೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಟೈಮಲ್ಲಿ ಈ ಭಾಗದಲ್ಲಿ ಸಮಾನಾಂತರ ಜಲಾಶಯ ಆಗಬೇಕು. ಸುಮಾರಾಗಿ 130 TMC ನೀರು ನಿಲ್ಲಿಸಿದ್ವಿ, ಅದು 80 TMC ಮಾತ್ರ ಆಗಿದವ. ಇನ್ನ 40 TMC ನೀರು ಉಳಿಸ್ಬೇಕಂದೇಳಿ ನವಳಿ ಹತ್ರ ಸಮಾನಾಂತರ ಜಲಾಶಯ ಆಗಬೇಕು. ಈ ಭಾಗದಲ್ಲಿದ್ದಂತಹ ಜನರಿಗೆ ಅಡ್ಡ ಬೆಳೆಗೆ ನೀರು ಸಿಗಬೇಕು ಅನ್ನೋ ಕಾರಣದಿಂದ 1000 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ವಿ. ಆ 1000 ಕೋಟಿ ರೂಪಾಯಿ ಎಲ್ಲೋಯ್ತೋ ಗೊತ್ತಿಲ್ಲ. ಇವತ್ತು ಆ ಕೆಲಸ ಕೂಡ ಇವತ್ತು ಕೂಡ ನಡೀತಾ ಇಲ್ಲ. ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಹಾಹಾಕಾರ ಇದೆ. ಇವತ್ತು ನೀರಿಂದ ಹಾಹಾಕಾರ ಇದೆ. ಇವತ್ತು ಸಾಕಷ್ಟು ಮಂದಿ ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ನಮ್ಮ ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಗುಲ್ಬರ್ಗದಿಂದ ಇವತ್ತು ಬರಗಾಲದ ಸಲುವಾಗಿ ಬೇರೆ ಬೇರೆ ಗೋವಾಗೆ ಹೋಗ್ತಾ ಇದಾರ. ಇವತ್ತು ಹೈದರಾಬಾದ್ಗೆ ಹೋಗ್ತಾ ಇದಾರ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದಾರೆ, ಇವತ್ತು ಗೂಳೆ ಹೋಗ್ತಾ ಇದಾರ. ಮೊನ್ನೆ ತಾವು ನೋಡಬೇಕಾಯ್ತು, ಒಬ್ಬ ತಾಯಿ ಟ್ರ್ಯಾಕ್ಸ್ ಅಲ್ಲಿ ರಾತ್ರಿ ಸಮಯದಲ್ಲಿ ತಾವು ನಿಲ್ಲಬೇಕು. ರಾತ್ರಿ ಸಮಯದಲ್ಲಿ ಕ್ರೂಸರ್ಗಳು ಹೋಗ್ತಾವ. ಒಂದೊಂದು ಕ್ರೂಸರ್ದಲ್ಲಿ 30-40 ಜನ ಕೊಡಪಾನೆಲ್ಲ ಕ್ರೂಸರ್ ಮೇಲೆ ತುಂಬಿ ಬಿಟ್ಟಿರ್ತಾರ. ಒಂದೊಂದು ಗಾಡಿಯಲ್ಲಿ 30 ಮಂದಿ ಪ್ರಯಾಣ ಮಾಡ್ತಿರ್ತಾರ. ಆ ಕಲಬುರಗಿ ತಾಯಿ ಮೊನ್ನೆ ಹೋಗುವಂತ ಟೈಮಲ್ಲಿ ಅವ್ರು ಸುಮಾರಾಗಿ 30 ಜನ ಒಂದು ಕ್ರೂಸರ್ದಲ್ಲಿ ಇದ್ರು. ಆಕ್ಸಿಡೆಂಟ್ ಆದ್ರೆ ಸುಮಾರು 7-8 ಮಂದಿ ತೀರ್ಕೊಂಡು ಹೋದ್ರು. ಪರಿಸ್ಥಿತಿ ಯಾವುದು ಚೆನ್ನಾಗಿಲ್ಲ. ಇವತ್ತು ಕುಡಿಲಿಕ್ಕೆ ನೀರಿಲ್ಲ. ಬರಗಾಲದ ಸಲುವಾಗಿ ಇವತ್ತು ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ. ಇವತ್ತಾದಂತ ಘಟನೆ ನೋಡಿ, ನಿನ್ನೆ ಆದಂತ ಘಟನೆ ಹೇಮಲತಾ ನಾಯಕರು ಹೇಳ್ತಾ ಇದ್ರು, ಶ್ರೀರಾಮುಲುನವರೇ ನಿನ್ನೆ ನಡೆದಂತ ಹಾವೇರಿಯಲ್ಲಿ ರೈತರು ರೊಚ್ಚಿಗೆದ್ದು ಸುಮಾರು 20,000 ರೂಪಾಯಿ ಒಂದು ಟನ್ಗೆ ಮಿರ್ಚಿಗಿತ್ತು, ಅದು 12,000 ರೂಪಾಯಿ ಆಗಿದೆ. ರೈತರೆಲ್ಲರೂ 8,000 ರೂಪಾಯಿ ಕುಸಿದಿದೆ. ಒಂದು ಕ್ವಿಂಟಾಲ್ 8,000 ರೂಪಾಯಿ ಕುಸಿದಿದೆ ಅಂದ್ರೆ ರೈತರು ಏನ್ ಮಾಡ್ತಾರೆ ಯೋಚನೆ. ನಿನ್ನೆನೋ ಅವ್ರ ರೈತರೆಲ್ಲರಿಗೂ ನುಗ್ಗಿ ಅವ್ರ ವಾಹನಗಳಿಗೆ ಅಲ್ಲಿ ದೊಡ್ಡ ಗಲಭೆ ಆಗಂತ ಆಯ್ತು. ಇವತ್ತು ಈ ಸರ್ಕಾರ ಕೇಳ್ತೀನಿ, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ಎಕರೆಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡಬೇಕಾಯ್ತು. ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಇವತ್ತು ಕೂಡ ವಿಮಾ ವೆಚ್ಚ ಇವತ್ತು 4,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಇವತ್ತು ಕೊಡ್ತಾ ಇಲ್ಲ.
ವರ್ಷದ ಮೇಲೆ ಅವ್ರು ಹಿಡಿತಾ ಇಲ್ಲ, ಖಜಾನೆ ಖಾಲಿ ಮಾಡ್ಕೊಂಡಾರ. ಈ ಖಾಲಿ ಮಾಡಿಕೊಂಡು ಇವತ್ತು ಏನು ಮಾಡ್ಬೇಕಂತ ದಿಕ್ಕು ತೋಚಲಾರ್ದಂತೆ ಇವತ್ತು ಪುನಃ ಕೇಂದ್ರ ಸರ್ಕಾರಕ್ಕೆ ಹೋಗಿ ದೇಹಿ ಅಂತೇಳಿ ಭಿಕ್ಷಾ ಬೇಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳು ನಿಲ್ಲಿಸ್ಬಿಟ್ಟಿದಾರ, ಮತ್ತೆ ಈಗ ಹಣವನ್ನು ಕೊಡ್ರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ಸುಮಾರಿಗೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಒಂದು ಯೋಚನೆ ಮಾಡಿ, ಇಲ್ಲಿ ಕುಂತಂತವ್ರು ಶ್ರೀರಾಮುಲನ್ನು ಏನ್ ತಪ್ಪು ಮಾಡಿದ್ರು? ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಮುಲಣ್ಣವರು 6 ಬಾರಿ ML ಆಗಿ, 1 ಬಾರಿ MP ಆಗಿ, 4 ಬಾರಿ ಮಂತ್ರಿ ಆಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಆಗಿದ್ದೀನಲ್ಲ. ನಾನು ಏನು ತಪ್ಪು ಮಾಡಿಲ್ಲ, ಜೀವನದಲ್ಲಿ ಮುಂದೆ ತಪ್ಪು ಮಾಡಕ್ ಕೂಡ ಹೋಗಲ್ಲ. ತಪ್ಪು ಮಾಡಿದ್ರೆ ನನ್ನ ಜೀವ ಕೂಡ ಇರಲ್ಲ ಅನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಒಬ್ಬ ಮನುಷ್ಯ ಒಂದು ಸಾರಿ MP ಆಗಬೇಕು, ಒಂದ್ಸರಿ ML ಆಗ್ಬೇಕಂದ್ರೆ ಅವ್ನು ಎಷ್ಟು ಕಷ್ಟಪಡಬೇಕು, ಇನ್ನೊಂದ್ಸಲ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಡಬೇಕು. 30 ವರ್ಷಗಳಿಂದ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಈ ಸಮುದಾಯದ ಸಲುವಾಗಿ ನನ್ನ ಜೀವನವನ್ನೇ ಅರ್ಪಣೆ ಮಾಡಿದ್ದೀನಿ. ಈ ಸಮುದಾಯದ ಸಲುವಾಗಿ ಒಂದು ಮೊಂಬತ್ತಿ ಇತರಿಗೆ ಬೆಳಕು ಕೊಡ್ತಾ 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 ಮೊಂಬತ್ತಿ ಹೆಂಗೆ ಸುಟ್ಟೋಗಿದ್ರು, ನನ್ನ ಜೀವನ ಹಂಗೆ ಸುಟ್ಟೋದ್ರಿಂದ ಈ ಸಮುದಾಯ ನಾನು ಏನು ತಪ್ಪು ಮಾಡಿದ್ರೆ ನಮ್ಮ ಜನರೇ ನನ್ನ ಹಿಡ್ಕೊಂಡಿದ್ದೀನಿ. ಯಾರು ಹಿಡ್ಕೊಳ್ತಾರೆ? ನನ್ನ ಜನಾಂಗದವರು, ನಮ್ಮವರು, ನನ್ನ ಬೆಳೆಸಿದಂಥವ್ರು, ಜಾತ್ಯತೀತವಾಗಿ ಬೆಳೆಸಿದಂತ ತಾವೇ ಹಿಡ್ಕೊಂಡಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ? ಹೌದು, ರಾಮುಲವರು ಇವತ್ತು ಇಡೀ ರಾಷ್ಟ್ರದಲ್ಲಿ ಒಬ್ಬ ರಾಮುಲು ಆದಂತ ವ್ಯಕ್ತಿ, ರೋಡಿನ ಮೇಲೆ ಅಡ್ಡಾಡಂತ ವ್ಯಕ್ತಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದೊಂದು ಬೆವರು, ಈ ಬಳ್ಳಾರಿ ಜಿಲ್ಲೆ, ಅಖಂಡ ಜಿಲ್ಲೆಯ ಜನರ ಬೆವರು ಒಂದೊಂದು ಹಣೆ ನಿಮ್ಮ ಆಶೀರ್ವಾದ ತರ ನನ್ನ ಮೇಲೆ ಇದೆ, ನನ್ನ ಮೇಲೆ ಇದೆ. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಇಡೀ ರಾಜ್ಯದಲ್ಲಿ ರಾಮುಲು ಅಂದ ತಕ್ಷಣ, ಇವತ್ತು ರಾಮುಲು ಸೋತಾರ ಅಂದ ತಕ್ಷಣ ಯಾರು ಜೀರ್ಣ ಮಾಡೋದಕ್ಕೆ ಆಗ್ತಾರೆ, ಯಾರು ಎಲ್ಲರಿಗೂ ನೋವು ಕೊಡುವಂತ ವ್ಯಕ್ತಿಗಳು. ಇವತ್ತು ಇಂಥ ಸಂದರ್ಭದಲ್ಲಿ ನಾನು ಈ ಸಮುದಾಯಕ್ಕೆ ಏನು ಮಾಡಿಲ್ಲ, ಎಲ್ಲವನ್ನು ಮಾಡಿದ್ದೀನಿ, ಎಲ್ಲವನ್ನು ಕೂಡ ಮಾಡಿದ್ದೀನಿ. ಮೊನ್ನೆ ನೋಡಿದ್ರೆ ಈ ಸರ್ಕಾರಕ್ಕೆ ಸಂಖ್ಯೆ ಎಷ್ಟು? 136 ಮಂದಿ MLAಗಳು ಗೆದ್ದು. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೂನಡಗಲಿ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ, ಹಗರಿಬೊಮ್ಮನಹಳ್ಳಿ ಕ್ಷೇತ್ರ JDS ಬಿಟ್ರೆ 6ಕ್ಕೂ 6 ಕಾಂಗ್ರೆಸ್ ಪಾರ್ಟಿ. ಈ ಕಾಂಗ್ರೆಸ್ ಪಾರ್ಟಿ ಗೆದ್ದ ನಂತರ ಏನ್ ಮಾಡಕ್ ಆಗ್ತಾ ಇಲ್ಲ, ಅವ್ರು ಏನು ಮಾಡಕ್ ಆಗ್ತಾ ಇಲ್ಲ. ಏನೋ ಒಂದು ಮಾಡಿ ಬಿಜೆಪಿ ಮೇಲೆ, ಮೋದಿ ಮೇಲೆ ಆಪಾದನೆ ಮಾಡಬೇಕು, ಬಿಜೆಪಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಕರ್ನಾಟಕದ ನರೇಂದ್ರ ಮೋದಿಜಿಯವರಂತ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಶ್ರೀರಾಮಚಂದ್ರ ಪ್ರಭು ಆಶೀರ್ವಾದ ಇದೆ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಶ್ರೀರಾಮಚಂದ್ರ ಪ್ರಭು ಆಶೀರ್ವಾದ ಸನ್ಮಾನ್ಯ ಮೋದಿಜಿಯವರು ಇರೋ ಕಾರಣ, ಇವತ್ತು ಸನ್ಮಾನ್ಯ ಯಡಿಯೂರಪ್ಪನಿಗೆ ಇರೋ ಕಾರಣ ನೀವು ನೋಡ್ತಾ ಇದ್ದಿಲ್ಲ ಏನೇನಾಗ್ತಾ ಇದೆ ಈ ರಾಜ್ಯದಲ್ಲಿ ಗೊಂದಲಗಳು. ಇವತ್ತು ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಒಬ್ಬ ನೋಡ್ರಿ, ಒಂದೇ ಕಡೆ ವಿಧಾನಸಭೆಯಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾನ, ಯಾರೋ ಒಬ್ರು ಮಂತ್ರಿ ಹೇಳ್ತಾನ, ಸ್ಪೀಕರ್ ಯಾರು UT ಖಾದರ್ ಅನ್ನೋ ನೋಡ್ತಾರೋ ಸ್ಪೀಕರ್ ಆಗಿದ್ದಾರೆ, ಮಂಗಳೂರಿನ UT ಖಾದರ್ ಅವರು. ಆ UT ಖಾದರ್ ಒಂದು ಸ್ಪೀಕರ್ ಆದಂತ ಟೈಮಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಪಕ್ಷಾತೀತವಾಗಿ ಯಾರು ಅಚ್ಚೇರಲ್ಲಿ ಕೂಡ್ತಾರೋ ಅವ್ರೆಲ್ಲರೂ ಗೌರವಿಸಬೇಕು ಅಂತೇಳಿ ಸಂವಿಧಾನದಲ್ಲಿ ಬರೆದಾರ. ಆದ್ರೆ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಅವರು ಹೈದರಾಬಾದ್ಗೆ ಹೋಗಿ ಅಲ್ಲಿನ ಚುನಾವಣೆ ತೆಲಂಗಾಣದಲ್ಲಿ ಅವರ ಮತಗಳನ್ನು ಒಲಿಸಬೇಕು ಅನ್ನೋ ಕಾರಣದಿಂದ ಅವ್ರು ಏನ್ ಹೇಳಿಕೆ ಕೊಡ್ತಾರೆ ಅಂದ್ರೆ, ನಮ್ಮ ಸ್ಪೀಕರ್ ಆದಂತ UT ಖಾದರ್ ಅವರು ಮುಸಲ್ಮಾನರಾಗಿರೋ ಕಾರಣ ಎಲ್ಲರೂ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ತಲೆಬಾಗಬೇಕು ಅನ್ನೋ ಹೇಳಿಕೆ ಅಲ್ಲಿ ಜಮೀರ್ ಅಹಮದ್ ಅವರು ಕೊಡ್ತಾರ. ಅದೇ ರೀತಿ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಅಲ್ಲಿ ಸ್ಫೋಟ ಆದಂತ ಟೈಮಲ್ಲಿ ಇದೇ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಅವ್ರನ್ನ ಬ್ರದರ್ಸ್ ಅಂತೇಳಿ ಉಲ್ಲೇಖನ ಮಾಡ್ತಾನೆ. ಬ್ರದರ್ಸ್ ಜೊತೆಲಿ ನಮ್ಮ ಸ್ನೇಹಿತರು ಅವ್ರ ಅಮಾಯಕರು ಅಂತೇಳಿ ಉಲ್ಲೇಖನ ಮಾಡ್ತಾರೆ. ಎಷ್ಟೊಂದು ಪ್ರಚೋದನೆ ಕೊಟ್ಟಿದ್ದೋಸ್ಕರವಾಗಿ ಮೊನ್ನೆ ರಾಮೇಶ್ವರ ಹೋಟೆಲ್ದಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. ನನಗೆ ಕೇಳಿದ್ರು, ಇವತ್ತು ರಾಮೇಶ್ವರ ಹೋಟೆಲ್ದಲ್ಲಿ ಬಾಂಬ್ ಸ್ಫೋಟ ಅಲ್ಲ, ಇದೇ ರೀತಿ ಬ್ರದರ್ಸ್ ಅನ್ರಿ, ಇದೇ ರೀತಿ ಸ್ನೇಹಿತರನ್ರಿ, ಅಮಾಯಕರನ್ರಿ, ವಿಧಾನಸಭೆಯಲ್ಲಿ ಒಂದು ದಿನ ಬಾಂಬ್ ಸ್ಫೋಟ ಆಗುತ್ತೆ
ಆಗುತ್ತೆ ಅನ್ನೋಂಥ ಮಾತು ನಾನು ಪತ್ರಿಕೆಯಲ್ಲಿ ಕೊಟ್ಟೆ. ಯಾಕೆ ಇಷ್ಟೊಂದು ಓಲೈಕೆ ಮಾಡಬೇಕು? ನಮ್ಮ ಬಳ್ಳಾರಿ ಎಷ್ಟು ಶಾಂತಿಯುತವಾದಂತಹ ಊರು. ಇವತ್ತು ನಾವೆಲ್ಲರೂ ಟೆರರಿಸ್ಟ್ಗಳು ಎಲ್ಲಿರ್ತಾರೆ ಅಂದ್ರೆ ನಾವು ಆ ಕಡೆ ಪಟ್ಕಲ್ಲು, ಸೂರತ್ ಕಲ್ಲು, ಮಂಗಳೂರು ಭಾಗದಲ್ಲಿ ನೋಡಿಸ್ತಿದ್ವಿ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಇಡೀ ದೇಶದಲ್ಲಿ ಯಾವ್ದನ್ನ ಟಿವಿ ಹಚ್ಚಿರಿ, NDTV ಹಚ್ಚಿರಿ, ಟೈಮ್ಸ್ ಆಫ್ ಇಂಡಿಯಾ ಹಚ್ಚಿರಿ, ಮತ್ತೆ ಎಲ್ಲ ಚಾನೆಲ್ಗಳಲ್ಲಿ ಬಳ್ಳಾರಿ 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 ಬಳ್ಳಾರಿ. ಈ ಬಳ್ಳಾರಿ ಪ್ರದೇಶದಲ್ಲಿ ಶಾಂತಿಯುತವಾದಂತಹ ಊರಿನಲ್ಲಿ ಎಲ್ಲ ಟೆರರಿಸ್ಟ್ಗಳು ತುಂಬಿಕೊಂಡ್ಬಿಟ್ಟಾರೆ. ಎಲ್ಲಿ ನೋಡಿದ್ರೆ ಮನೆ ಮನೆಗೆ ಟೆರರಿಸ್ಟು. ಮತ್ತೆ ನಮ್ಮ ಜೊತೆಗೆ ಓಡಾಡ್ತಿರ್ತಾರ. ಅವ್ರು ಯಾರಂದೇಳಿ ಗೊತ್ತಾಗಲ್ಲ. ಯಾರು ಏನು ಯಾವ ಸಮಯಕ್ಕೆ ಏನ್ ಮಾಡ್ತಾರೋ ಗೊತ್ತೇ ಇಲ್ಲ. ಈ ಜನರಿಗೆ ಪಟ್ಕಲನ್ನು ಮರೆತು, ನಾನು ಮೊನ್ನೆ ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಒಬ್ಬರು ಸಿಕ್ಕಿದ್ದು ಹೇಳ್ತಾ ಇದ್ರು, ಶ್ರೀರಾಮ್ನವರು ನಾವು ಇದಕ್ಕಿಂತ ಮುಂಚೆ ಪಟ್ಕಲದಲ್ಲಿ ಟೆರರಿಸ್ಟ್ ಇದಾರ, ಸೂರತ್ ಕಲ್ದಲ್ಲಿ ಟೆರರಿಸ್ಟ್ ಇದಾರ ಅಂತ ಕೇಳ್ತಾ ಇದ್ವಿ. ಇಲ್ರಿ ಬಳ್ಳಾರಿಯಲ್ಲಿ ಎಲ್ಲಾ ಕಡೆ ಟೆರರಿಸ್ಟ್ಗಳು ತುಂಬ್ಯಾರ ಅಂತೇಳಿ ಬೆಂಗಳೂರಲ್ಲಿ ಮಾತಾಡ್ತಾರೆ. ಪರಿಸ್ಥಿತಿ ನೋಡಿ ಹೆಂಗ್ ಬಂದಿದೆ ಅಂತ. ಈ ರೀತಿ ಪ್ರಚೋದನೆ, ಈ ರೀತಿ ಓಲೈಕೆ ಮಾಡುವಂತ ಕೆಲಸ ಯಾರು ಆಗಬಾರದು. ಮೋದಿಜಿಯವರು ಹೇಳಿದ್ರು, ಯಾವ ರೀತಿ ಹೇಳಿದ್ರು, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಅದೇ ರೀತಿ ಬಾಂಗ್ಲಾದೇಶ, ಈ ಚೀನಾ, ಎಲ್ಲ ದೇಶಗಳು ಒಂದೇ ವಾರ್ನಿಂಗ್ ಕೊಟ್ಟರು. ನಮ್ಮ ದೇಶದಲ್ಲಿ ಯಾರನ್ನ ಒಬ್ರು ಸುಳಿಯಂತ ಕೆಲಸ ಮಾಡಿದ್ರೆ ಟೆರರಿಸ್ಟ್ಗಳು ಅವನು ಗುಂಡಾಕಿ ಕೊಲ್ಲಬೇಕನ್ನಂತ ಆದೇಶವನ್ನು ಈ ದೇಶದ ಪ್ರಧಾನಮಂತ್ರಿ. ನಮ್ಮ ಬಳ್ಳಾರಿಯಲ್ಲಿ ಮುಂದಿನ ದಿನಗಳಲ್ಲಿ ಇಂಥವ್ರಿಗೆ ಅವಕಾಶವನ್ನು ಮಾಡಿಕೊಳ್ಳಾರ್ದಂತೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ರಾಮೇಶ್ವರ ಹೋಟೆಲ್ ಸ್ಫೋಟದಲ್ಲಿ ಯಾರ ವ್ಯಕ್ತಿ ಅವನಲ್ಲಿ ಸ್ಫೋಟ ಮಾಡಿ ಬಳ್ಳಾರಿ ಕೂಡ ಬಂದಿದ್ದಾರೆ ಅಂತೇಳಿ ಅವತ್ತು NIA ಅವರು ಇವತ್ತು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರ. 3 ಸಾರಿ ಬಳ್ಳಾರಿಗೆ ಬಂದೋಗಿದ್ದಾರಂತೆ. ನಾನು ವಿನಂತಿಸಿ ಮುಂಬರುವಂತ ದಿನಗಳಲ್ಲಿ ಅಂತ ವ್ಯಕ್ತಿನ ಇಡಿಸ್ಕೊಟ್ರೆ 10 ಲಕ್ಷ ರೂಪಾಯಿ ಬಹುಮಾನ ಅಂತೇಳಿ ಸರ್ಕಾರನೇ ಘೋಷಣೆ ಮಾಡಿರೋ ಕಾರಣ ಅಂತ ವ್ಯಕ್ತಿ ಯಾರು ಕಂಡ್ರೆ ಕೂಡ ಅವರು ತಮಗೆ ಪೊಲೀಸರಿಗೆ ಒಂದು ಸಂದೇಶವ, ಪೊಲೀಸರಿಗೆ ಅದು ಮುಡಿಸುವಂತ ಕೆಲಸ ಆಗಬೇಕು ಅಂತೇಳಿ ತಮ್ಮೆಲ್ಲ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಈ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಇವತ್ತು ಶ್ರೀರಾಮನಂತ ವ್ಯಕ್ತಿ ಇಡೀ ರಾಜ್ಯದಲ್ಲಿ ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಮೀಸಲಾತಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಯೋಚನೆ ಮಾಡಿ. ಇವತ್ತು ಎಷ್ಟು ಮಂದಿ ಸಿಟ್ಟಾಗಿ ರಾಮ್ದವ್ರೇನಪ್ಪ ಈ ಸಮುದಾಯದ ಸಲುವಾಗಿ ಏನು 3% ಮಾಡಬೇಕಂದ್ರೆ ಎಷ್ಟು ಕಷ್ಟ ನೋಡಿ. 1954ರಲ್ಲಿ ಅವತ್ತು ಏನು 3% ಇತ್ತು, 2023ರಲ್ಲಿ ಕೂಡ ಅಷ್ಟೇ ಪರ್ಸೆಂಟೇಜ್ ಮೀಸಲಾತಿತ್ತು. ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿತ್ತು. 2011 ಜನಸಂಖ್ಯೆ ನಮಗಿರೋದು 46 ಲಕ್ಷ 47 ಲಕ್ಷ. ಇನ್ನ ಸೆನ್ಸಸ್ ನಮಗೆ ಬಂದಿಲ್ಲ. ಇವತ್ತಿನ ಸೆನ್ಸಸ್ ನೋಡಿದ್ರೆ ನಮಗೆ ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ನಮಗೆ 3% ಮೀಸಲಾತಿತ್ತು. ಅದನ್ನ 4% ಮಾಡಿ, SC ಜನಾಂಗವ್ರಿಗೆ 2% ಮಾಡಿ 17 ಮತ್ತು 7% ಜಾಸ್ತಿ ಮಾಡ್ಬೇಕಂದ್ರೆ ಯಾರ ಕೈಲಿ ಸಾಧ್ಯ ಮಾಡಕ್ಕಾಗಿಲ್ಲ. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿನವರು, ನಾನು ಸೇರಿ ಇವತ್ತು ಸಮುದಾಯಕ್ಕೆ 7% ಮೀಸಲಾತಿ ಮಾಡುವಂತ ಕೆಲಸ ಮಾಡಿ. ನಾನು ಏನು ತಪ್ಪು ಮಾಡಿಲ್ಲ. ಈ ಸಮುದಾಯ ಸಲುವಾಗಿ ನಾನು ದುಡಿತಾ ಇದ್ದೀನಿ. ಈ ಸಮುದಾಯ ಸಲುವಾಗಿ, ಈ ಸಮುದಾಯವನ್ನು ಒಗ್ಗಟ್ಟು ಮಾಡುವ ಸಲುವಾಗಿ ಪ್ರಯತ್ನ ಮಾಡ್ತೀನಿ. ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಹೇಳ್ಕೊಂಡೋದ್ರೆ ಸಭೆ ಸಾಲಲ್ಲ. ಮತ್ತೆ ಪುನಃ ನಾವು ಸಾಯಂಕಾಲ ಹೊಸಪೇಟೆಯಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾಗಿದೆ ವಿಜಯನಗರ ಜಿಲ್ಲೆಯಲ್ಲಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, SC ಸಮುದಾಯ ಇವತ್ತು ನೀವು ಮನಸ್ಸು ಮಾಡಿದ್ರೆ ನಮ್ಮ ಅಭ್ಯರ್ಥಿಗಳು ಯಾರೇ ಆಗಲಿ, ನಮ್ಮ ದೇವೇಂದ್ರಪ್ಪಣ್ಣರಾಗ್ಲಿ, ನಾನಾಗ್ಲಿ, ಯಾರೇ ಆದ್ರೆ ಪರವಾಗಿಲ್ಲ, ಪಾರ್ಟಿಯನ್ನು ಗೆಲ್ಲಿಸಂತ ಕೆಲಸ ತಾವು ಮಾಡಬೇಕಂದ್ರೆ ಕೈ ಮುಗಿಬೇಕು. ಯಾಕಂದ್ರೆ ಇವತ್ತು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ SC ಸಮುದಾಯಗಳನ್ನು ಅವರು ನ್ಯಾಯವಾದಿಗಳು, ಲಾಯರ್ಸ್ ಆಗಿದ್ರು ಇಲ್ಲಿ ಕ್ಯಾಂಪ್ ಅಲ್ಲಿ ಇರ್ತಾರ, ಒಕ್ರನಿ ಕ್ಯಾಂಪ್ ಅಲ್ಲಿ. ಹಂಗಾಗಿ ಅವರು ಹಂಗಾಗಿ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ಕೊಂತ ಇದೀನಿ, ಇಲ್ಲಿ ಕುಂತಂತವ್ರು ನೀವು ಮನಸ್ಸು ಮಾಡಿದ್ರೆ ಶಕ್ತಿ ಇದೆ ಇವತ್ತು. ಯಾಕಂದ್ರೆ ನಾಳೆ ನಾಡ್ದ ಒಳಗಡೆ ಟಿಕೆಟ್ ಫೈನಲೈಸೇಷನ್ ಆಗುತ್ತೆ, ಘೋಷಣೆ ಮಾಡ್ತಾರ. ಘೋಷಣೆ ಮಾಡಿದಂತ ಟೈಮಲ್ಲಿ ನಮಗೆ ಹಿಂಗೆ ಕೂಡೋಕ್ಕೋಸ್ಕರವಾಗಿ ಸಮಯ ಸಿಗಲ್ಲ. ಎಲ್ಲರನ್ನೂ ಕೂಡ
ಓಡಬೇಕಾಗುತ್ತೆ. ದಯವಿಟ್ಟು ಏನೇ ಅಸಮಾಧಾನಗಳಿದ್ರೆ ಕೂಡ ನನ್ನಿಂದ ನೀವು ಏನೇನೋ ನೋವಾಗಿದ್ರೆ, ಯಾರೋ ಒಬ್ಬರಿಂದ ನಮ್ಮ ವೇದಿಕೆಯಲ್ಲಿದ್ದಂತ ಜನರಿಂದ ಯಾರನ್ನ ಒಬ್ಬರಿಗೆ ನೋವಾಗಿದ್ರೆ ಕೂಡ ಯಾರು ಕೂಡ ಈ ವಸೂಲ್ ದಾಟಿದ್ರಂತ ಎಲ್ಲರೂ ಕೂಡ ಮರ್ತೋಗ್ಲಿ. ನಮ್ಮ ಕುಟುಂಬ ಅದು ಭಾರತೀಯ ಜನತಾ ಪಾರ್ಟಿ ಕುಟುಂಬ. ಭಾರತೀಯ ಜನತಾ ಪಾರ್ಟಿ ಈ ಗೆಲುವು, ಭಾರತೀಯ ಜನತಾ ಪಾರ್ಟಿ ಗೆಲುವು ಅದು ವ್ಯಕ್ತಿ ಗೆಲುವಲ್ಲ, ಈ ದೇಶದ ಗೆಲುವು ನರೇಂದ್ರ ಮೋದಿಜಿಯವರ ಗೆಲುವಾಗುತ್ತೆ. ನರೇಂದ್ರ ಮೋದಿಜಿಯವರ ಗೆಲುವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ದೇಶದ ಸಲುವಾಗಿ ನಡೀತಿರುವಂತ ಈ ಮಹಾ ಸಂಗ್ರಾಮದಲ್ಲಿ, ಮಹಾಭಾರತ ಸಂಗ್ರಾಮದಲ್ಲಿ ಇವತ್ತು ಧರ್ಮನೇ ಗೆಲ್ಲಿಬೇಕು. ಇವತ್ತು ಧರ್ಮ ಗೆದ್ದರೆ ಮಾತ್ರ ಅಯೋಧ್ಯದಲ್ಲಿದ್ದಂತಹ ಶ್ರೀರಾಮಚಂದ್ರ ಪ್ರಭು ಸಂತೋಷವನ್ನು ಪಡಿತಾನ. ಧರ್ಮ ಗೆಲ್ಲಬೇಕು, ದೇಶ ಗೆಲ್ಲಬೇಕು, ನರೇಂದ್ರ ಮೋದಿಜಿ ಗೆಲ್ಲಬೇಕು, ಮತ್ತೆ ಇನ್ನೊಂದು ಸಾರಿ ದೇಶಕ್ಕೆ ಪ್ರಧಾನಮಂತ್ರಿಗಳಾಗಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.